ನಮಸ್ಕಾರ. ಶ್ರೀಮದ್ ಭಾಗವತ ಷಷ್ಠ ಸ್ಕಂದ. ವಿಷ್ಣುದೂತರು. ಈ ಅಜಾಮಿಳನು ಭಕ್ತಿಪೂರ್ವಕವಾಗಿ ಹರಿನಾಮ ಸಂಕೀರ್ತನೆಯನ್ನು ಮಾಡಿದ ಕಾರಣ ಅವನು ಮಾಡಿದ ಸಕಲ ಪಾಪಗಳು ನಾಶವಾಗಿ ಮೋಕ್ಷ ಹೊಂದಲು ಅರ್ಹನಾಗಿ ಇರುವನು. ಶ್ರೀಹರಿಯ ನಾಮ ಸಂಕೀರ್ತನೆಯಿಂದ ಹೋಗದಿರುವ ಪಾಪವೇ ಇಲ್ಲ. ಎದ್ದಾಗ ಬಿದ್ದಾಗ ಯಾವುದೇ ಸಂದರ್ಭದಲ್ಲಾಗಲಿ ದಡ್ಡನಾಗಿರಲಿ ಜ್ಞಾನಿಯಾಗಿರಲಿ ಪಾಪಿಯಾಗಿರಲಿ ಭಕ್ತಿಪೂರ್ವಕವಾಗಿ ಹರಿ ಸಂಕೀರ್ತನೆ ಮಾಡಿದರೆ ಅಂತಹವರು ಸಕಲ ಪಾಪಗಳಿಂದಲೂ ಮುಕ್ತನಾಗಿ ಮುಕ್ತಿ ಹೊಂದುತ್ತಾನೆ. ಹಾಗಾಗಿ ಈಗ ಪುಣ್ಯವಂತನಾಗಿರುವ ಇವನನ್ನು ನೀವು ಒಯ್ಯುವುದು ನ್ಯಾಯವಲ್ಲ. ನಮ್ಮ ಮಾತಿನಲ್ಲಿ ನಿಮಗೆ ಸಂಶಯವಿದ್ದರೆ ನಿಮ್ಮ ಯಜಮಾನನ್ನೇ ಕೇಳಿರಿ. ವಿಷ್ಣುದೂತರು ಹೇಳಿದ ಮಾತನ್ನು ಕೇಳಿ ಯಮದೂತರು ಅಜಾಮಿಳನನ್ನು ಬಿಟ್ಟು ಹೊರಟು ಹೋದರು. ಅವನು ವಿಷ್ಣುದೂತರಿಗೆ ನಮಸ್ಕರಿಸಲು ಅವರು ಹೊರಟು ಹೋದರು. ಆಗ ಅಜಾಮಿಳನು ತಾನು ಹಿಂದೆ ಮಾಡಿದ ಪಾಪ ಕಾರ್ಯಗಳಿಗೆ ಪಶ್ಚಾತ್ತಾಪಪಟ್ಟು ವಿರಕ್ತನಾಗಿ ಗಂಗಾದ್ವಾರಕ್ಕೆ ಹೋಗಿ ತಪಸ್ಸು ಮಾಡಿದನು. ವಿಷ್ಣುದೂತರು ಅವನನ್ನು ವಿಮಾನದಲ್ಲಿ ಶ್ರೀಹರಿಯ ಸನ್ನಿಧಾನಕ್ಕೆ ಕರೆದುಕೊಂಡು ಹೋದರು. ಅಜಾಮಿಳನಂತಹವರೇ ಮುಕ್ತಿ ಹೊಂದಿದನೆಂದ ಮೇಲೆ ಯಾವಾಗಲೂ ಶ್ರೀಹರಿಯನ್ನು ಭಕ್ತಿಯಿಂದ ಧ್ಯಾನಿಸುವವರು ಮುಕ್ತಿ ಹೊಂದುವರೆಂದು ಬೇರೆ ಹೇಳಬೇಕಾಗಿಲ್ಲ. 2ನೆಯ ಅಧ್ಯಾಯ ಮುಗಿಯಿತು. ಇತ್ತ ಯಮದೂತರು ಯಮರಾಜನ ಬಳಿಗೆ ಹೋಗಿ ನಡೆದ ಸಮಾಚಾರವನ್ನೆಲ್ಲ ತಿಳಿಸಿ 4 ಸಿದ್ಧರು ಬಂದು ಅಜಾಮಿಳನನ್ನು ತಮ್ಮ ಪಾಶದಿಂದ ಬಿಡಿಸಿದರು. ಆ ಸಿದ್ಧರಾರೆಂದು ತಿಳಿಸಲು ಕೇಳಿಕೊಂಡರು. ಯಮ ದೂತರೇ, ಜಗತ್ತಿನ ಸೃಷ್ಟ್ಯಾದಿ ಕರ್ತನಾದ ಶ್ರೀಹರಿಯೇ ಸ್ವತಂತ್ರ ಶಾಸಕನು. ನಾನು ಮಾನವರಲ್ಲಿ ಪಾಪ ಮಾಡಿದವರಿಗೆ ಮಾತ್ರ ಶಾಸಕನು. ಹರಿನಾಮ ಸಂಕೀರ್ತನೆ ಮುಂತಾದವುಗಳಿಂದ ಹರಿಯಲ್ಲಿ ಭಕ್ತಿ ಮಾಡುವುದೇ ಧರ್ಮ. ಅಜಾಮಿಳನು ಪರಮ ಪಾಪಿಯಾದರೂ ಭಕ್ತಿಪೂರ್ವಕವಾದ ಶ್ರೀಹರಿಯ ಸಂಕೀರ್ತನೆಯಿಂದ ಪುಣ್ಯಾತ್ಮನಾದವನು. ಅವನ ಮೇಲೆ ನಮ್ಮ ಅಧಿಕಾರವಿಲ್ಲ. ಪರಮಾತ್ಮನ ಪಾದಸ್ಮರಣೆ ಮಾಡದೇ ಇರುವವರನ್ನು ಮಾತ್ರ ನೀವು ಇಲ್ಲಿಗೆ ಕರೆತರಬೇಕು. ಶುಕ. ಅಂದಿನಿಂದ ಯಮದೂತರು ಹರಿಭಕ್ತರ ತಂಟೆಗೆ ಹೋಗುವುದಿಲ್ಲ. ಹರಿನಾಮ ಸಂಕೀರ್ತನೆಯೇ ಮಹಾಪಾಪಗಳಿಗೆಲ್ಲ ಮುಖ್ಯ ಪ್ರಾಯಶ್ಚಿತ್ತ. 3ನೆಯ ಅಧ್ಯಾಯ ಮುಗಿಯಿತು. ಪರೀಕ್ಷಿತ್. ಮುನಿಯೇ, ಶ್ರೀಹರಿಯು ಯಾರಲ್ಲಿ ಕುಳಿತು ಹೇಗೆ ಸೃಷ್ಟಿಯನ್ನು ಮಾಡಿದನು? ಶುಕ. ಪ್ರಾಚೀನ ಬರ್ಹಿಯ ಪುತ್ರರಾದ ಪ್ರಚೇತಸರು ಪ್ರಜಾಸೃಷ್ಟಿಗಾಗಿ ಬಹುಕಾಲ ತಪಸ್ಸು ಮಾಡುತ್ತಿದ್ದು ನಂತರ ಭೂಮಿಯಲ್ಲಿದ್ದ ಗಿಡ ಮರಗಳನ್ನು ಸುಡಲಾರಂಭಿಸಿದರು. ಆಗ ವನಸ್ಪತಿ ರಾಜನಾದ ಚಂದ್ರನು, ಪ್ರಾಚೇತಸರೇ, ಹರಿಯು ಆಹಾರಕ್ಕಾಗಿ ಸೃಷ್ಟಿಸಿರುವ ಈ ಮರಗಿಡಗಳನ್ನು ಸುಡಬಾರದು, ಅವನ್ನು ರಕ್ಷಿಸಬೇಕು. ಆಗ ಶ್ರೀಹರಿಯು ಸಂತೋಷಗೊಳ್ಳುವನು. ನೀವು ಮಾರಿಷಾ ಎಂಬ ಕನ್ಯೆಯನ್ನು ವಿವಾಹವಾಗಿ ಎಂದು ಆ ಕನ್ಯೆಯನ್ನು ಕೊಟ್ಟು ವಿವಾಹ ಮಾಡಿಕೊಟ್ಟು ಹೊರಟು ಹೋದನು. ಪ್ರಾಚೇತಸರು ಅವಳನ್ನು ಮದುವೆಯಾಗಿ ದಕ್ಷನೆಂಬ ಪುತ್ರನನ್ನು ಪಡೆದರು. ದಕ್ಷನು ಮಾನಸಿಕ ಸೃಷ್ಟಿಯಿಂದ ಮಕ್ಕಳಾಗದಿರಲು ವಿಂಧ್ಯಗಿರಿಯ ತಪ್ಪಲಲ್ಲಿ ಶ್ರೀಹರಿಯನ್ನು ಕುರಿತು ಹಂಸಗುಹ್ಯ ಸ್ತೋತ್ರ ಮಾಡಿದನು. ಕೆಲ ಕಾಲ ನಂತರ ಅವನ ಭಕ್ತಿಗೆ ಮೆಚ್ಚಿ ಶ್ರೀಹರಿಯು ಪ್ರತ್ಯಕ್ಷನಾಗಿ, ದಕ್ಷನೇ, ನಿನ್ನ ತಪಸ್ಸಿಗೆ ಮೆಚ್ಚಿದೆನು. ಪ್ರಜೇಶ್ವರನ ಮಗಳಾದ ಅಸಿಕ್ನಿ ಎಂಬುವಳನ್ನು ವಿವಾಹವಾಗಿ ಪ್ರಜೆಗಳನ್ನು ಸೃಷ್ಟಿಸು ಎಂದು ತಿಳಿಸಿ ಮಾಯವಾದನು. 4ನೆಯ ಅಧ್ಯಾಯ ಮುಗಿಯಿತು. ದಕ್ಷನು ಅಸಿಕ್ನಿಯನ್ನು ವಿವಾಹವಾಗಿ ಅವಳಲ್ಲಿ ಹರ್ಯಶ್ವರೆಂಬ ಅನೇಕ ಪುತ್ರರನ್ನು ಪಡೆದನು. ಅವರನ್ನು ಪ್ರಜಾ ಸೃಷ್ಟಿ ಮಾಡಲು ತಕ್ಕ ಸಿದ್ಧಿಯನ್ನು ಪರಮಾತ್ಮನಿಂದ ಪಡೆದು ಬನ್ನಿರೆಂದು ಆದೇಶಿಸಿದನು. ಅದರಂತೆ ಅವರು ಸಿಂಧು ಸಂಗಮ ಸ್ಥಳದಲ್ಲಿರುವ ನಾರಾಯಣ ಸರಸ್ಸಿಗೆ ಬಂದು ತಪಸ್ಸಿಗೆ ಕುಳಿತರು. ಆಗ ನಾರದರು ಮೋಕ್ಷ ಮಾರ್ಗಪ್ರದವಾದ 10 ಪ್ರಶ್ನೆಗಳನ್ನು ಕೇಳಿದರು. ಹರ್ಯೇಶ್ವರರು ಜ್ಞಾನಿಗಳಾಗಿದ್ದರಿಂದ ಅವುಗಳಿಗೆ ಸೂಕ್ತ ಉತ್ತರ ನೀಡಿ ಸನ್ಯಾಸಿಗಳಾದರು. ಇತ್ತ ದಕ್ಷನು ತನ್ನ ಮಕ್ಕಳು ನಾರದರ ಉಪದೇಶದಿಂದ ಸನ್ಯಾಸಿಗಳಾದುದನ್ನು ತಿಳಿದು ಮತ್ತೆ ಕೆಲವು ಪುತ್ರರನ್ನು ಪಡೆದರು. ಅವರಿಗೆ ಶಬಲಾಶ್ವರರು ಎಂದು ಹೆಸರು. ಅವರು ಸಹ ಅಣ್ಣಂದಿರಂತೆ ತಪಸ್ಸು ಮಾಡಿ ನಾರದರ ಉಪದೇಶದಿಂದ ಸನ್ಯಾಸಿಗಳಾಗಿ ಸದ್ಗತಿ ಹೊಂದಿದರು. ಒಮ್ಮೆ ನಾರದರು ದಕ್ಷನಿಗೂ ಉಪದೇಶ ಮಾಡಲು ಬಂದಾಗ ದಕ್ಷನು ಕೋಪಗೊಂಡು ತನ್ನ ಮಕ್ಕಳಿಗೆ ವಿರಕ್ತ ಮಾರ್ಗವನ್ನು ಬೋಧಿಸಿದೆ. ಹಾಗಾಗಿ ನೀನು ನಿಂತ ಕಡೆ ನಿಲ್ಲದೆ ಅಲೆಯುತ್ತಿರು ಎಂದು ಶಾಪ ಕೊಟ್ಟನು. ನಾರದರು ಕ್ಷಮೆಯೇ ಭೂಷಣವೆಂದು ತಿಳಿದು ಆ ಶಾಪವನ್ನೇ ತ್ರಿಲೋಕ ಸಂಚಾರಿಯಾಗಿ ವರವೆಂದೇ ಭಾವಿಸಿ ಶ್ರೀಹರಿಯ ಸೇವೆ ಮಾಡುತ್ತಿದ್ದಾರೆ. 5ನೆಯ ಅಧ್ಯಾಯ ಮುಗಿಯಿತು. ಬ್ರಹ್ಮದೇವರು ದಕ್ಷನನ್ನು ಸಮಾಧಾನ ಮಾಡಿದರು. ದಕ್ಷನು ಮತ್ತೆ ಪುನಃ ಗಂಡು ಮಕ್ಕಳನ್ನು ಪಡೆದರೆ ನಾರದರು ಅವರನ್ನು ಸನ್ಯಾಸಿಗಳನ್ನಾಗಿ ಮಾಡಿ ಬಿಡುವರೆಂದು ಅನೇಕ ಮಂದಿ ಹೆಣ್ಣು ಮಕ್ಕಳನ್ನು ಪಡೆದನು. ಅವರನ್ನು ಕಶ್ಯಪರಿಗೆ, ಚಂದ್ರನಿಗೆ, ಆಂಗಿರಸಿಗೆ, ಕೃಶಾಶ್ವನಿಗೆ ಕೊಟ್ಟು ವಿವಾಹ ಮಾಡಿದನು. ಇವರಲ್ಲಿ ದೇವತೆಗಳು, ರಾಕ್ಷಸರು, ಪಶುಗಳು
ಹೀಗೆ ನಾನಾ ಜಾತಿಯ ಪ್ರಜೆಗಳು ಹುಟ್ಟಿದರು. ಕಶ್ಯಪರಿಗೆ ಅದಿತಿಯಲ್ಲಿ ಶ್ರೀಹರಿಯು ವಾಮನನಾಗಿ ಅವತರಿಸಿದನು. ಹಾಗೆಯೇ ಸೂರ್ಯ ಪದವಿಯನ್ನಾಳುವ 12 ಮಂದಿ ದೇವತೆಗಳು ಹುಟ್ಟಿದರು. ಬೃಹಸ್ಪತಿಯು ದೇವತೆಗಳ ಪೌರೋಹಿತ್ಯವನ್ನು ಬಿಟ್ಟು ಹೋದಾಗ ದಕ್ಷನ ಮೊಮ್ಮಗ ವಿಶ್ವರೂಪನೇ ಪುರೋಹಿತನಾದನು. 6ನೆಯ ಅಧ್ಯಾಯ ಮುಗಿಯಿತು. ಪರೀಕ್ಷಿತ್ ರಾಜನು ಬೃಹಸ್ಪತಿಯು ದೇವತೆಗಳ ಪೌರೋಹಿತ್ಯವನ್ನೇಕೆ ಬಿಟ್ಟು ಹೋದನು ಎಂದು ಶುಕರನ್ನು ಕೇಳಿದನು. ಶುಕ, ರಾಜನೇ, ಇಂದ್ರನು ಐಶ್ವರ್ಯ ಮದದಿಂದ ಸಭೆಗೆ ಬಂದ ಗುರುಗಳಾದ ಬೃಹಸ್ಪತಿಗಳನ್ನು ಸತ್ಕರಿಸಲಿಲ್ಲ. ಇದನ್ನು ಕಂಡ ಗುರುವು ತಕ್ಷಣ ಹಿಂದಿರುಗಿ ಮನೆಗೆ ಹೋದನು. ಇಂದ್ರನು ಮನೆಗೆ ಹೋಗಿ ಕ್ಷಮೆ ಕೇಳಬೇಕೆಂದು ಹೋದರೆ ಅವರ ದರ್ಶನವಾಗಲಿಲ್ಲ. ಈ ಸುಳುವನ್ನು ತಿಳಿದ ದೈತ್ಯರು ತಮ್ಮ ಗುರುಗಳಾದ ಶುಕ್ರಾಚಾರ್ಯರ ಅನುಗ್ರಹದಿಂದ ಯುದ್ಧ ಮಾಡಿ ದೇವತೆಗಳನ್ನು ಸೋಲಿಸಿದರು. ಇಂದ್ರನು ದೇವತೆಗಳೊಡನೆ ಬ್ರಹ್ಮದೇವನ ಹತ್ತಿರ ಹೋದನು. ವಿಪ್ರರು ಗೋವಿಂದ ಗೋವುಗಳನ್ನು ಉದಾಸೀನ ಮಾಡಬಾರದೆಂದು ತಿಳಿಸಿ ವಿಶ್ವರೂಪನನ್ನು ಪುರೋಹಿತನನ್ನಾಗಿ ಮಾಡಿಕೊಳ್ಳಬೇಕೆಂದು ಆದೇಶಿಸಿದರು. ದೇವತೆಗಳು ಅದರಂತೆ ವಿಶ್ವರೂಪನ ಬಳಿಗೆ ಬಂದು ಪ್ರಾರ್ಥಿಸಿಕೊಂಡರು. ದೇವತೆಗಳ ಮಾತನ್ನು ಮೀರಲಾಗದೆ ಒಪ್ಪಿಕೊಂಡು ಇಂದ್ರನಿಗೆ ನಾರಾಯಣ ವರ್ಮವನ್ನು ಉಪದೇಶಿಸಿದನು. ದೇವೇಂದ್ರನು ಅದನ್ನು ಭಕ್ತಿಯಿಂದ ಜಪಿಸಿ ಸಿದ್ಧಿಯನ್ನು ಪಡೆದು ಆ ಬಲದಿಂದ ದೈತ್ಯರನ್ನು ಸೋಲಿಸಿದನು. 7ನೆಯ ಅಧ್ಯಾಯ ಮುಗಿಯಿತು. ಪರೀಕ್ಷಿತ್ ರಾಜನು ನಾರಾಯಣ ವರ್ಮವನ್ನು ಹೇಳಬೇಕೆಂದು ಕೇಳಿಕೊಂಡನು. ಶುಕ, ರಾಜನೇ, ವಿಶ್ವರೂಪಾಚಾರ್ಯನು ಇಂದ್ರನಿಗೆ ಹೀಗೆ ತಿಳಿಸಿದನು. ಮೊದಲು ಕೈಕಾಲು ತೊಳೆದುಕೊಂಡು ಆಚಮನ ಮಾಡಿ ಪವಿತ್ರ ಪಾಣಿಯಾಗಿ ಉತ್ತರಕ್ಕೆ ಮುಖ ಮಾಡಿ ಕೂಡಬೇಕು. ಓಂ ನಮೋ ನಾರಾಯಣಾಯ ಎಂಬ 8 ಅಕ್ಷರಗಳನ್ನು ಪಾದ ಮೊದಲಾದ ಅಂಗಗಳಲ್ಲಿ ನ್ಯಾಸ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ 12 ಮಂತ್ರದಿಂದ ಹೃದಯಾದಿ ಷಡಂಗ ನ್ಯಾಸ ಮಾಡಬೇಕು. ನಂತರ ಮಂತ್ರವನ್ನು ಜಪಿಸಬೇಕು. ಇಂದ್ರನೇ, ಈ ಕವಚ ಮಂತ್ರವನ್ನು ಜಪಿಸುವುದರಿಂದ ಶತ್ರುಗಳನ್ನು ಜಯಿಸುವೆ. ಇದನ್ನು ಶ್ರದ್ಧೆಯಿಂದ ಹೇಳುವವನು ಕೇಳುವವನು ಸಕಲ ವಿಪತ್ತಿನಿಂದ ಪಾರಾಗುವರು. ರಾಜನೇ, ಇಂದ್ರನು ಈ ಮಂತ್ರದಿಂದಲೇ ಅದರ ಬಲದಿಂದ ಅಸುರರನ್ನು ಜಯಿಸಿ ತ್ರಿಲೋಕಾಧಿಪತಿಯಾದನು. 8ನೆಯ ಅಧ್ಯಾಯ ಮುಗಿಯಿತು. ವಿಶ್ವರೂಪನು ತನ್ನ ತಾಯಿಯ ಕಡೆಯವರಾದ ಅಸುರರಲ್ಲಿನ ಅಭಿಮಾನದಿಂದ ಅವರಿಗೆ ಗುಟ್ಟಾಗಿ ಹವಿಸ್ಸುಗಳನ್ನು ಕೊಡುತ್ತಾ ಬಂದನು. ಇದನ್ನು ತಿಳಿದ ಇಂದ್ರನು ವಿಶ್ವರೂಪನ 3 ತಲೆಗಳನ್ನು ಕತ್ತರಿಸಿದನು. ಇದರಿಂದ ಬ್ರಹ್ಮಹತ್ಯೆಯ ಪಾಪವನ್ನು ಭೂಮಿ, ನೀರು, ವೃಕ್ಷ ಹಾಗೂ ಸ್ತ್ರೀಯರಿಗೆ ಹಂಚಿದನು. ಕಶ್ಯಪ ಪುತ್ರ ತ್ವಷ್ಟೆಯು ಇಂದ್ರನನ್ನು ಸಂಹರಿಸುವ ಪುತ್ರನನ್ನು ಪಡೆಯಬೇಕೆಂದು ಹೋಮವನ್ನು ಮಾಡಿದನು. ಆಗ ದೃಷ್ಟ ವೃತ್ರಾಸುರನು ಹುಟ್ಟಿದನು. ಇವನ ಹಿಂಸೆಯನ್ನು ತಡೆಯಲಾರದೆ ಇಂದ್ರಾದಿ ದೇವತೆಗಳು ವೃತ್ರನೊಡನೆ ಯುದ್ಧ ಮಾಡಿದರು. ವೃತ್ರನು ಅವರನ್ನು ಸೋಲಿಸಿ ಕಳುಹಿಸಿದನು. ಆಗ ದೇವತೆಗಳು ಶ್ರೀಹರಿಯಲ್ಲಿ ಮೊರೆ ಹೊಕ್ಕು ತಮ್ಮನ್ನು ಕಾಪಾಡಬೇಕೆಂದು ಪ್ರಾರ್ಥಿಸಿದರು. ಆಗ ಹರಿಯು ಪ್ರತ್ಯಕ್ಷನಾಗಿ ನಾರಾಯಣ ವರ್ಮ ಸಿದ್ಧಿಯಿಂದ ದೃಢ ದೇಹವುಳ್ಳ ದದೀಚಿಯ ಮೂಳೆಗಳನ್ನು ಯಾಚಿಸುವಂತೆಯೂ ಧರ್ಮಾತ್ಮನಾದ ಅವನು ದೇಹ ಬಿಟ್ಟ ನಂತರ ವಿಶ್ವಕರ್ಮನು ಅವನ ಮೂಳೆಗಳಿಂದ ವಜ್ರಾಯುಧವನ್ನು ತಯಾರಿಸಲಿ, ತಾನು ಆ ಆಯುಧದಲ್ಲಿದ್ದು ಇಂದ್ರನಲ್ಲಿ ಸನ್ನಿಹಿತನಾಗಿ ವೃತ್ರಾಸುರನನ್ನು ಕೊಲ್ಲುವುದಾಗಿ ದೇವತೆಗಳಿಗೆ ಅಭಯ ಪ್ರದಾನ ಮಾಡಿದನು. 9ನೆಯ ಅಧ್ಯಾಯ ಮುಗಿಯಿತು. ಹರಿಯ ಅಪ್ಪಣೆಯಂತೆ ದೇವತೆಗಳು ದದೀಚಿ ಋಷಿಗಳ ಬಳಿಗೆ ಬಂದು ಅವರ ಮೂಳೆಗಳನ್ನು ಯಾಚಿಸಿದರು. ದದೀಚಿಗಳು ಜ್ಞಾನಿಗಳಾಗಿದ್ದರಿಂದ ಸಂತೋಷಪಟ್ಟು ಪರರ ವ್ಯಥೆಯನ್ನು ತಿಳಿದು ಉಪಕಾರ ಮಾಡದವನು ಮನುಷ್ಯನೇ ಅಲ್ಲವೆಂದು ಯೋಗ ಧಾರಣೆಯಿಂದ ಶರೀರವನ್ನು ಬಿಟ್ಟರು. ವಿಶ್ವಕರ್ಮನು ಅವರ ಮೂಳೆಗಳಿಂದ ವಜ್ರಾಯುಧವನ್ನು ತಯಾರಿಸಿದನು. ಇಂದ್ರನು ಅದನ್ನು ಹಿಡಿದು ದೇವಸೇನೆಯೊಡನೆ ರಾಕ್ಷಸರನ್ನೆದುರಿಸಿ ಯುದ್ಧ ಮಾಡಿದನು. ದೇವತೆಗಳಿಂದ ಪೆಟ್ಟನ್ನು ತಿಂದ ಅಸುರರು ಓಡಿಹೋದರು. ಆಗ ವೃತ್ರನು, ಅಸುರಾಗ್ರಣಿಗಳೇ, ಹುಟ್ಟಿರುವವನಿಗೆ ಸಾವು ಶತಸಿದ್ಧ. ಆದ್ದರಿಂದ ಅಪರಿಹಾರವಾದ ಸಾವನ್ನು ತಪ್ಪಿಸಿಕೊಳ್ಳದೆ ವೀರರಿಗೆ ಯೋಗ್ಯವಾದ ಉತ್ತಮ ಮರಣವನ್ನು ಹೊಂದಲು ಪ್ರಯತ್ನಿಸಿ ಎಂದು ಅವರನ್ನು ಹುರಿದುಂಬಿಸಿದನು. 10ನೆಯ ಅಧ್ಯಾಯ ಮುಗಿಯಿತು. ಕೊನೆಗೆ ವೃತಾಸುರನಿಗೂ ದೇವೇಂದ್ರನಿಗೂ ಘನಘೋರವಾದ ಯುದ್ಧವು ನಡೆಯಿತು. ಹಿಂದೆ ತನ್ನ ಅಣ್ಣನಾದ ವಿಶ್ವರೂಪನನ್ನು ಇಂದ್ರನು ಕೊಂದದ್ದು ಸ್ಮರಣೆಗೆ ಬಂದು ಆ ದೈತ್ಯನಿಗೆ ವಿಪರೀತವಾದ ಕೋಪ ಬಂದಿತು. ಆದರೂ ಶ್ರೀಹರಿ ಇದ್ದ ಕಡೆ ಜಯವು ಶತಸಿದ್ಧ ಎಂದು ಆ ರಾಕ್ಷಸನಿಗೆ ತಿಳಿದಿತ್ತು. ಹಾಗಾಗಿ ಶ್ರೀಹರಿಯನ್ನು ತನಗೆ ಬೇಗ ಸಾವು ಬರುವಂತೆ ಅನುಗ್ರಹಿಸೆಂದು ಪ್ರಾರ್ಥಿಸಿದನು. ರಾಕ್ಷಸನಾದರೂ ವಿವೇಕ ಬುದ್ಧಿಯಿಂದ ಶ್ರೀಹರಿಯನ್ನು ನೋಡಲು ಬಯಸಿದನು. 11ನೆಯ ಅಧ್ಯಾಯ ಮುಗಿಯಿತು. ವೃತಾಸುರನು ಶೂಲ ಮುದ್ಗರಗಳನ್ನು ಹಿಡಿದು ಇಂದ್ರನು ವಜ್ರಾಯುಧದಿಂದ ಹೋರಾಡಿದರು. ಕೊನೆಗೆ ಆ ದೈತ್ಯನು ವಜ್ರಾಯುಧದಿಂದ ತನ್ನನ್ನು ಸಂಹರಿಸುವಂತೆ ಇಂದ್ರನನ್ನು ಕೇಳಿಕೊಂಡನು.
ಜಾತಿಯಲ್ಲಿ ಅಸುರನಾದರೂ ಜ್ಞಾನ ಭಕ್ತಿಯಿಂದ ಜೀವನ್ಮುಕ್ತನಾಗಿದ್ದನು. ಕೊನೆಗೆ ಅವರಿಬ್ಬರು ಗೆಳೆಯರಾದರು. 1 ವರ್ಷದ ನಂತರ ಇಂದ್ರನು ವೃತನನ್ನು ಸಂಹರಿಸಿದನು. ಅವನ ದೇಹದಿಂದ ಜೀವವು ಹೊರಟು ವಿದ್ಯಾಧರ ಲೋಕ ಸೇರಿತು. 12ನೇ ಅಧ್ಯಾಯ ಮುಗಿಯಿತು. ಋಷಿಗಳು ಭರವಸೆ ಇತ್ತಂತೆ ವೃತ್ತಾಸುರನನ್ನು ಕೊಂದ ಬ್ರಹ್ಮಹತ್ಯಾ ದೋಷವನ್ನು ಪರಿಹರಿಸುವುದಕ್ಕೆ ಇಂದ್ರನಿಂದ ಅಶ್ವಮೇಧ ಯಾಗವನ್ನು ಮಾಡಲು ಬಯಸಿದರು. ಆದರೆ ಅದರ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳಲು ಇಂದ್ರನು ಮಾನಸ ಸರೋವರಕ್ಕೆ ಹೋಗಿ ಅಲ್ಲಿದ್ದ ಕಮಲದ ದಂಡಿನಲ್ಲಿ ಸೂಕ್ಷ್ಮ ರೂಪದಿಂದ ಶ್ರೀ ನರಸಿಂಹನನ್ನು ಧ್ಯಾನಿಸುತ್ತಾ ಮನೆ ಮಠ ಹೆಂಡತಿ ಎಲ್ಲವನ್ನು ತೊರೆದು 1000 ವರ್ಷಗಳ ಕಾಲ ಕಳೆದನು. ಆ ಸಮಯದಲ್ಲಿ ನಹುಷನು ಇಂದ್ರ ಪದವಿಯನ್ನು ಅಲಂಕರಿಸಿ ಶಚಿಯನ್ನು ಬಯಸಿದನು. ಋಷಿಗಳಿಂದ ಶಾಪವನ್ನು ಹೊಂದಿ ಅಜಗರನಾದನು. ತನ್ನ ಕರ್ಮವನ್ನು ಕಳೆದುಕೊಂಡು ಇಂದ್ರನು ಸ್ವರ್ಗಕ್ಕೆ ಬಂದು ಅಶ್ವಮೇಧ ಯಾಗ ಮಾಡಿ ಅಖಂಡ ಮಹಿಮೆಯುಳ್ಳವನಾದನು. 13ನೇ ಅಧ್ಯಾಯ ಮುಗಿಯಿತು. ಪರೀಕ್ಷಿತ್ ರಾಜನು ವೃತನು ಅಸುರನಾಗಿದ್ದರೂ ಶ್ರೀಹರಿಯಲ್ಲಿ ಭಕ್ತಿಯನ್ನು ಹೇಗೆ ಹೊಂದಿದ್ದನೆಂದು ಕೇಳಿದನು. ಶುಕ: ರಾಜನೇ, ಪೂರ್ವದಲ್ಲಿ ವೃತನು ಶೂರಸೇನನೆಂಬ ರಾಜ್ಯಕ್ಕೆ ಚಕ್ರಕೇತುವೆಂದು ರಾಜನಾಗಿದ್ದನು. ಅವನಿಗೆ ಅನೇಕ ಜನ ಪತ್ನಿಯರಿದ್ದರೂ ಅವನಿಗೆ ಮಕ್ಕಳಿಲ್ಲವೆಂಬ ಕೊರಗು ಕಾಡುತ್ತಿತ್ತು. ಒಮ್ಮೆ ಅಂಗಿರಾ ಋಷಿಗಳು ಹಾಗೂ ನಾರದರು ಅವನಿಗೆ ತತ್ವೋಪದೇಶ ಮಾಡಿ ರಾಜನನ್ನು ಉದ್ಧರಿಸಬೇಕೆಂದು ಅಲ್ಲಿಗೆ ಬಂದರು. ಆದರೆ ರಾಜನು ಅವರನ್ನು ಪುತ್ರಭಿಕ್ಷೆ ನೀಡುವಂತೆ ಕೇಳಿಕೊಂಡನು. ಈಗ ಅವನ ಮನಸ್ಸು ಉಪದೇಶಕ್ಕೆ ತಯಾರಾಗಿಲ್ಲವೆಂದು ತಿಳಿದು ಅವನಿಂದ ಒಂದು ಯಜ್ಞವನ್ನು ಮಾಡಿಸಿದರು. ಆ ಯಜ್ಞಶೇಷವನ್ನು ಅವನ ಪಟ್ಟ ಮಹಿಷಿ ಕೃತದ್ಯುತಿಗೆ ಕೊಟ್ಟರು. ಅವಳು ಅದನ್ನು ಸೇವಿಸಿ ಕೆಲ ಕಾಲಾನಂತರ ಒಂದು ಗಂಡು ಮಗುವನ್ನು ಹೆತ್ತಳು. ರಾಜರಾಣಿಯರು ಅದರ ಪರಿಪಾಲನೆಯಲ್ಲಿ ಉಳಿದ ರಾಣಿಯರನ್ನು ಉಪೇಕ್ಷಿಸಿದರು. ಅದರಿಂದ ದುಃಖಿತರಾದ ಅವರು ಆ ಮಗುವಿಗೆ ವಿಷಪ್ರಾಶನ ಮಾಡಿಸಿದರು. ಆ ಮಗುವು ಮರಣ ಹೊಂದಿತು. ರಾಜರಾಣಿಯರು ವಿಪರೀತವಾಗಿ ರೋಧಿಸುತ್ತಿದ್ದರು. ಆಗ ಅಂಗಿರಾ ಋಷಿಗಳು ಮತ್ತು ನಾರದರು ರಾಜನ ಬಳಿಗೆ ಬಂದರು. 14ನೇ ಅಧ್ಯಾಯ ಮುಗಿಯಿತು. ನಾರದ ಮತ್ತು ಅಂಗಿರಾ ಋಷಿಗಳು, ರಾಜನೇ, ಇವನು ನಿನ್ನ ಮಗನೆಂಬುದು ನಿನ್ನ ಭ್ರಾಂತಿ. ಈ ಮಗುವಿಗಾಗಿ ನೀನು ಶೋಕಿಸುವುದು ಉಚಿತವಲ್ಲ. ಹುಟ್ಟಿದವರೆಲ್ಲರೂ ಸಾಯಲೇಬೇಕು. ಆದ್ದರಿಂದ ದೇಹಾಭಿಮಾನವನ್ನು ಬಿಟ್ಟು ಶ್ರೀಹರಿಯನ್ನು ಭಜಿಸು ಎಂದು ಉಪದೇಶಿಸಿದರು. ಆಗ ಚಿತ್ರಕೇತುವು ತನ್ನನ್ನು ಉದ್ಧರಿಸಬೇಕೆಂದು ಅವರನ್ನು ಪ್ರಾರ್ಥಿಸಿದನು. ಅದರಂತೆ ಅವರು ರಾಜನಿಗೆ ಅವನು ವೈರಾಗ್ಯ ಹೊಂದಲು ಸಂಕರ್ಷಣ ಮಂತ್ರವನ್ನು ಉಪದೇಶಿಸಿ ಅದನ್ನು 7 ದಿನ ಭಕ್ತಿಯಿಂದ ಜಪಿಸಿ ಮುಕ್ತಿ ಹೊಂದಲು ಆದೇಶಿಸಿದರು. 15ನೇ ಅಧ್ಯಾಯ ಮುಗಿಯಿತು. ನಾರದರು ಮರಣ ಹೊಂದಿದ್ದ ರಾಜಕುಮಾರನನ್ನು ತಮ್ಮ ಯೋಗ ಶಕ್ತಿಯಿಂದ ಬದುಕಿಸಿ ರಾಜ್ಯವನ್ನಾಳಲು ತಿಳಿಸಿದರು. ಆದರೆ ಅವನು, ಈ ಆಸಾರ ಸಂಸಾರವು ತನಗೆ ಬೇಡ, ತಾನು ಸರ್ವಜ್ಞನಾದ ಪರಮಾತ್ಮನ ಬಳಿ ಹೋಗುವೆನೆಂದು ತನ್ನ ದೇಹವನ್ನು ಬಿಟ್ಟು ಹೊರಟು ಹೋದನು. ಎಲ್ಲರಿಗೂ ಜ್ಞಾನೋದಯವಾಯಿತು. ವಿಷವನ್ನು ಹಾಕಿದ್ದ ರಾಜನ ಪತ್ನಿಯರು ನಾರದರು ಮತ್ತು ಅಂಗಿರಾ ಋಷಿಗಳು ಹೇಳಿದ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡರು. ಚಿತ್ರಕೇತುವು ನಾರದರಿಗೆ ಶರಣು ಹೋಗಿ ತನ್ನನ್ನು ಉದ್ಧರಿಸಬೇಕೆಂದು ಬೇಡಿದನು. ನಾರದರು ಉಪದೇಶಿಸಿದಂತೆ ರಾಜನು 7 ದಿನಗಳ ಪರ್ಯಂತ ಜಪಿಸಿದನು. ಸಂಕರ್ಷಣನು ಅವನ ಭಕ್ತಿಗೆ ಮೆಚ್ಚಿ ತನ್ನ ದರ್ಶನ ಕೊಟ್ಟು ಅವನನ್ನು ಆಶೀರ್ವದಿಸಿದನು. ತಾನೇ ತನ್ನ ಮಹಿಮೆಯನ್ನು ಉಪದೇಶಿಸಿ ಅಂತರ್ಧಾನನಾದನು. 16ನೇ ಅಧ್ಯಾಯ ಮುಗಿಯಿತು. ಒಂದು ದಿನ ಚಿತ್ರಕೇತುವು ಭಗವಂತನು ಕೊಟ್ಟ ವಿಮಾನದಲ್ಲಿ ಕುಳಿತು ವಿಹರಿಸುತ್ತಾ ಶಿವನ ಆಸ್ಥಾನಕ್ಕೆ ಹೋದನು. ಅಲ್ಲಿ ಶಿವನು ಪಾರ್ವತಿಯೊಡನೆ ಸರಸ ಸಲ್ಲಾಪದಲ್ಲಿದ್ದನು. ಇದನ್ನು ಕಂಡು ಚಿತ್ರಕೇತುವು ನಾಚಿಕೆಯಿಲ್ಲದೆ ತುಂಬಿದ ಸಭೆಯಲ್ಲಿ ಶಿವನ ವರ್ತನೆಯನ್ನು ಟೀಕಿಸಿದನು. ಅದನ್ನು ಕೇಳಿ ಗೌರಿಗೆ ಈಶ್ವರನಂತಹ ಪರಮ ಪಾವನ ಮೂರ್ತಿಯನ್ನು ಹೀಯಾಳಿಸಿದ್ದನ್ನು ಕೇಳಿ ಕೋಪಗೊಂಡಳು. ಇವನು ದಂಡನೆಗೆ ಅರ್ಹವೆಂದು ತಿಳಿದು ಅಸುರನಾಗಿ ಹುಟ್ಟುವಂತೆ ಶಪಿಸಿದಳು. ಆದರೂ ಚಿತ್ರಕೇತುವು ಶ್ರೀಹರಿಯ ಚಿತ್ತವಿದ್ದಂತಾಗುವುದು, ಅದನ್ನು ತಪ್ಪಿಸಿಕೊಳ್ಳುವುದು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ತನ್ನ ಮೇಲೆ ಶಿವೆಯು ಕೋಪಿಸಿಕೊಂಡರೆ ತನ್ನ ಜ್ಞಾನವು ನಾಶವಾಗುವುದೆಂದು ತಿಳಿದನು. ಆಕೆಯನ್ನು ತನ್ನ ಮೇಲೆ ಪ್ರಸನ್ನೀಕರಿಸುವಂತೆ ಬೇಡಿದನು. ಆಗ ಶಿವನು ಹರಿಭಕ್ತರು ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸುವರೆಂದು ಗೌರಿಗೆ ತಿಳಿಸಿದನು. ಆ ಚಿತ್ರಕೇತುವೆ ವೃತಾಸುರನಾಗಿ ಜನಿಸಿದ್ದಾನೆ. ಹಿಂದಿನ ಜನ್ಮದಲ್ಲಿ ಯಜ್ಞ ಮಾಡಿದ್ದನಾದ್ದರಿಂದ ಅವನಲ್ಲಿ ಬ್ರಹ್ಮಜ್ಞಾನವಿತ್ತೆಂದು ಶುಕರು ಪರೀಕ್ಷಿತ್ ರಾಜನಿಗೆ ತಿಳಿಸಿದರು. ಈ ಕಥೆಯನ್ನು ಭಕ್ತಿಯಿಂದ ಕೇಳುವ ಜನರಿಗೆ ವೈಕುಂಠವು ದೊರಕುವುದು. 17ನೇ ಅಧ್ಯಾಯ ಮುಗಿಯಿತು. ಇಂದ್ರನಿಂದ ತನ್ನ ಮಕ್ಕಳು ನಾಶ ಹೊಂದಿದ್ದನ್ನು ನೋಡಿದ ದಿತಿಯು ಇಂದ್ರನನ್ನು ಕೊಲ್ಲುವ ಮಗನನ್ನು ಪಡೆಯಬೇಕೆಂದು
ತನ್ನ ಮನದ ಬಯಕೆಯನ್ನು ತನ್ನ ಪತಿಯಾದ ಕಶ್ಯಪರಿಗೆ ತಿಳಿಸಿದಳು. ಆಗ ಕಶ್ಯಪರು ಪತ್ನಿಗೆ ಪುಂಸವಸ ವ್ರತವನ್ನು ಭಕ್ತಿಯಿಂದ ಆಚರಿಸುವಂತೆ ತಿಳಿಸಿದರು. ಅಂದರೆ ಆಕೆಯು 1 ವರ್ಷ ಪ್ರಾಣಿ ಹಿಂಸೆ ಮಾಡಬಾರದು, ಕಾಲು ತೊಳೆದು ಒರೆಸಿಕೊಳ್ಳದೆ ಇರಬಾರದು, ಸಂಧ್ಯಾ ಕಾಲದಲ್ಲಿ ಮಲಗಬಾರದು, ಯಾವಾಗಲೂ ಶುಚಿಯಾಗಿದ್ದು ಪ್ರತಿದಿನ ಲಕ್ಷ್ಮೀನಾರಾಯಣನನ್ನು ಪೂಜಿಸಿ ಸುಮಂಗಲಿಯರನ್ನು ಹರಿದ್ರ ಕುಂಕುಮಗಳಿಂದ ಅರ್ಚಿಸಬೇಕು, ಮಾಧವನನ್ನು ಧ್ಯಾನಿಸಬೇಕು. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಆಕೆಯು ಅಪೇಕ್ಷಿಸಿದಂತಹ ಪುತ್ರನೇ ಆಕೆಯಲ್ಲಿ ಜನಿಸುವನು ಎಂದು ಹೇಳಿದರು. ದಿತಿಯು ಒಪ್ಪಿ ವ್ರತವನ್ನು ನಡೆಸುತ್ತಾ ಗರ್ಭಿಣಿಯಾದಳು. ಇಂದ್ರನು ತನ್ನ ಶತ್ರುವನ್ನು ಸಂಹರಿಸಬೇಕೆಂದು ಸಮಯ ಕಾಯುತ್ತಿದ್ದನು. ಒಂದು ದಿನ ಸುಸ್ತಾದ ದಿತಿಯು ಸಾಯಂಕಾಲ ಕಾಲು ತೊಳೆಯದೆ ಮಲಗಿಬಿಟ್ಟಳು. ಇಂದ್ರನು ಇದನ್ನು ತಿಳಿದು ತನ್ನ ಯೋಗ ಶಕ್ತಿಯಿಂದ ಆಕೆಯ ಉದರವನ್ನು ಪ್ರವೇಶಿಸಿ ವಜ್ರಾಯುಧದಿಂದ ಗರ್ಭಪಿಂಡವನ್ನು 7 ತುಂಡುಗಳಾಗಿ ಕತ್ತರಿಸಿದನು. ಶ್ರೀ ಹರಿಯ ಅನುಗ್ರಹದಿಂದ ಆ 7 ತುಂಡುಗಳನ್ನು ಮತ್ತೆ 7 ತುಂಡುಗಳನ್ನಾಗಿ ಮಾಡಿದನು. ಅವರೆಲ್ಲರಿಗೂ ಮರುತ್ತಗಳೆಂದು ಹೆಸರಾಯಿತು. ಕೊನೆಗೆ ಇಂದ್ರನು ಆ 49 ಮಂದಿಯನ್ನು ತನ್ನ ಸಹೋದರರನ್ನಾಗಿ ಮಾಡಿಕೊಂಡು ಆ ಮಾರುತ್ತಗಳ ಸಹಿತ ತನ್ನ ಲೋಕಕ್ಕೆ ತೆರಳಿದನು. 18ನೆಯ ಅಧ್ಯಾಯ ಮುಗಿಯಿತು. ನಂತರ ಪರೀಕ್ಷಿತ್ ರಾಜನು ಪುಂಸವನ ವ್ರತ ವಿಧಾನವನ್ನು ತಿಳಿಸಲು ಆಚಾರ್ಯರನ್ನು ಕೇಳಿದನು. ಶುಕ: ಪತ್ನಿಯು ಈ ವ್ರತವನ್ನು ಆಚರಿಸುವ ಮೊದಲು ಪತಿಯ ಒಪ್ಪಿಗೆ ಪಡೆಯಬೇಕು. ಮಾರ್ಗಶಿರ ಶುಕ್ಲ ಪಕ್ಷದ ಪಾಡ್ಯದಿಂದ ಆರಂಭಿಸಬೇಕು. ಮೊದಲು ಮರುಜನ್ಮ ಕಥಾ ಶ್ರವಣ ಮಾಡಿ ಸ್ನಾನಾದಿಗಳಿಂದ ಶುದ್ಧಳಾಗಿ ಲಕ್ಷ್ಮೀನಾರಾಯಣರನ್ನು ಷೋಡಶೋಪಚಾರಗಳಿಂದ ಪೂಜಿಸಬೇಕು. ನಿವೇದಿತ ಹವಿಸ್ಸನ್ನು ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾವಿಭೂತಿಪತೆಯೇ ಸ್ವಾಹ ಎಂಬ ಮಂತ್ರದಿಂದ 12 ಬಾರಿ ಹೋಮಿಸಬೇಕು. ಬಳಿಕ ಸ್ತೋತ್ರ ಮಾಡಬೇಕು. ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನ ಮಾಡಿಸಿ ಪತಿಯ ಊಟವಾದ ನಂತರ ತಾನು ಊಟ ಮಾಡಬೇಕು. ಹೀಗೆ ಪ್ರತಿದಿನವೂ ಮಾಡಿ ಕಾರ್ತಿಕ ಮಾಸದ ಅಮಾವಾಸ್ಯೆ ಈ ವ್ರತವನ್ನು ಮುಗಿಸಬೇಕು. ಮಾರನೆಯ ದಿನ ಪತ್ನಿಯು ಹಾಲಿನಲ್ಲಿ ಬೇಯಿಸಿದ ಚರುವನ್ನು ಘೃತ ಸಹಿತವಾಗಿ 12 ಬಾರಿ ಹೋಮವನ್ನು ಮಾಡಬೇಕು. ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಗೋ ಭೂದಾನ ಮಾಡಬೇಕು. ಅವರ ಆಶೀರ್ವಾದ ಪಡೆದು ಊಟ ಮಾಡಿದ ಪತಿಯ ಉಳಿದನ್ನವನ್ನು ಪತ್ನಿಗೆ ಕೊಡಬೇಕು. ಹೀಗೆ ವ್ರತ ಮಾಡಿದವರು ಸಕಲ ಇಷ್ಟಾರ್ಥಗಳನ್ನು ಪಡೆಯುವರು. ಇದನ್ನು ಹೇಳಿದವರು ಕೇಳಿದವರು ಮುಕ್ತಿಯನ್ನು ಹೊಂದುವರು. 19ನೆಯ ಅಧ್ಯಾಯ ಮುಗಿಯಿತು. ಷಷ್ಠ ಸ್ಕಂದಃ ಸಮಾಪ್ತಃ.